ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕನ್ನಡದ ಸಿನಿ ಇಂಡಸ್ಟ್ರಿಯಲ್ಲಿ ಸ್ಟೈಲ್ ಮತ್ತು ಮಾಸ್ ಫೀಲಿಂಗ್ ಅನ್ನು ಒಂದೇ ಫ್ರೇಮ್ನಲ್ಲಿ ತೋರಿಸಿದ ಡೈರೆಕ್ಟರ್ ಯಾರು ಅಂದರೆ ಅದು ನಮ್ಮ ಜೋಗಿ ಪ್ರೇಮ್. ಜೋಗಿ ಪ್ರೇಮ್ ಅವರು ಯಾವ್ಯಾವ ಸಿನಿಮಾಕ್ಕೆ ಆ್ಯಕ್ಷನ್ ಕಟ್ ಹೇಳಿದ್ದಾರೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಜೋಗಿ ಪ್ರೇಮ್ ಅವರ ಮೊದಲ ನಿರ್ದೇಶನದ ಸಿನಿಮಾ ಯಾವುದು ಅಂದರೆ ಅದು ಕರಿಯ. ಕರಿಯ ಸಿನಿಮಾ 2003ರಲ್ಲಿ ರಿಲೀಸ್ ಆಗಿತ್ತು. ಸಿನಿಮಾ ಸೂಪರ್ ಹಿಟ್, 100ಕ್ಕಿಂತ ಹೆಚ್ಚು ಜನ ಓಡಿದೆ. ಕಲೆಕ್ಷನ್ 8 ಕೋಟಿ. ಪ್ರೇಮ್ ಅವರ ಎರಡನೇ ಸಿನಿಮಾ ಎಕ್ಸ್ಕ್ಯೂಸ್ ಮೀ, ಇದು 2003ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ ಕೂಡ ಸೂಪರ್ ಹಿಟ್, 100 ದಿನಕ್ಕಿಂತ ಹೆಚ್ಚು ಪ್ರದರ್ಶನ ಕಂಡಿದೆ. ಸಿನಿಮಾದ ಕಲೆಕ್ಷನ್ ನೋಡೋದಾದರೆ 7ರಿಂದ 8 ಕೋಟಿ. ಪ್ರೇಮ್ ಅವರ ಮೂರನೇ ಸಿನಿಮಾ ಜೋಗಿ. ಈ ಸಿನಿಮಾವು 2005ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾವು ಕೂಡ 100ಕ್ಕಿಂತ ಹೆಚ್ಚು ದಿನ ಪ್ರದರ್ಶನ ಕಂಡಿದೆ. ಈ ಸಿನಿಮಾ ಬ್ಲಾಕ್ ಬಾಸ್ಟರ್ ಹಿಟ್. ಈ ಸಿನಿಮಾದ ಕಲೆಕ್ಷನ್ ನೋಡೋದಾದರೆ 15ರಿಂದ 20 ಕೋಟಿ. ಪ್ರೇಮ್ ಅವರ ಕೆರಿಯರ್ನಲ್ಲಿ ಇದು ದೊಡ್ಡ ಸಿನಿಮಾ ಅಂತ ಹೇಳಬಹುದು. ಪ್ರೇಮ್ ಅವರ 4ನೇ ಸಿನಿಮಾ ಈ ಪ್ರೀತಿ ಯಾಕೆ ಭೂಮಿ ಮೇಲೆ ಇದೆ. 2007ರಲ್ಲಿ ರಿಲೀಸ್ ಆದ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಈ ಸಿನಿಮಾ ಫ್ಲಾಪ್ ಅಂತ ಹೇಳಬಹುದು. ಪ್ರೇಮ್ ಅವರ 5ನೇ ಸಿನಿಮಾ ರಾಜ್ ದಿ ಶೋಮ್ಯಾನ್. ಪುನೀತ್ ರಾಜ್ಕುಮಾರ್ ಅವರ ನಟನೆಯ ಈ ಸಿನಿಮಾವು ದೊಡ್ಡ ಮಟ್ಟದ ಹಿಟ್ ಆಗಲಿಲ್ಲ. ಸಿನಿಮಾದ ಕಲೆಕ್ಷನ್ ನೋಡೋದಾದರೆ 20ರಿಂದ 25 ಕೋಟಿ. ಪ್ರೇಮ್ ಅವರ 6ನೇ ಸಿನಿಮಾ ಜೋಗಯ್ಯ. ಈ ಸಿನಿಮಾವು 2011ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ ಹಿಟ್ ಅಂತ ಹೇಳಬಹುದು. ಈ ಸಿನಿಮಾವು ಥಿಯೇಟರ್ನಲ್ಲಿ 50 ದಿನಕ್ಕಿಂತ ಹೆಚ್ಚು ಪ್ರದರ್ಶನ ಕಂಡಿದೆ. ಸಿನಿಮಾದ ಕಲೆಕ್ಷನ್ ನೋಡೋದಾದರೆ 25 ಕೋಟಿ. ಪ್ರೇಮ್ ಅವರ 7ನೇ ಚಿತ್ರ ಯಾವುದು ಅಂದರೆ ಅದು ದಿ ವಿಲನ್. ಸುದೀಪ್ ಮತ್ತು ಶಿವರಾಜ್ಕುಮಾರ್ ನಟನೆಯ ಈ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿತು. ಈ ಸಿನಿಮಾದ ಕಲೆಕ್ಷನ್ ನೋಡೋದಾದರೆ 60 ಕೋಟಿ ಅಂತ ಹೇಳಬಹುದು. ಪ್ರೇಮ್ ಅವರ 8ನೇ ಸಿನಿಮಾ ಯಾವುದು ಅಂದರೆ ಅದು ಏಕಲವ್ಯ. ಈ ಸಿನಿಮಾ ಫ್ಲಾಪ್ ಅಂತ ಹೇಳಬಹುದು. ಸಿನಿಮಾ ದೊಡ್ಡ ಮಟ್ಟದ ಹಿಟ್ ಆಗಲಿಲ್ಲ. ಕಲೆಕ್ಷನ್ 4 ಕೋಟಿ.